ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಗಮನ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನೀವೆಲ್ಲ ಆಲ್ರೆಡಿ ನನಗೆ ತುಂಬ ಜನ ನನಗೆ ನೋಟಿಫಿಕೇಷನ್ ಕಳಿಸ್ತಾ ಇದ್ದೀರಾ. ನಾನೊಂದು ಚೂರು ನಂದು ಐಫೋನು ಕಳೆದೋಗಿರೋ ಟೆನ್ಷನಲ್ಲಿ ಒಂದು ಸ್ವಲ್ಪ ಅದನ್ನು ಸರ್ಚ್ ಮಾಡೋ ಕೆಲಸದಲ್ಲಿದ್ದೆ. ಸೊ ಅದಕ್ಕೆ ವೀಡಿಯೋ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಸೊ ನೀವೆಲ್ಲ ಲೈಕ್ ಆಲ್ರೆಡಿ ಟೈಟ್ಲಲ್ಲಿ ತಮಿಳಲ್ಲಿ ನೋಡಿದ್ದೀರಾ. ಈಗ ಇವತ್ತು ಶುಕ್ರವಾರ, ಸೊ ಇವತ್ತು ಒಂದು ಕೋರ್ಟಿಂದ ಒಂದು ನೋಟಿಸ್ ಬಂದಿದೆ 3 ಗಂಟೆಗೆ. ಸೊ ಅದರಲ್ಲಿ ಏನಿದೆ ಏನು ಅಂತ ನಿಮಗೆಲ್ಲ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನನಗೆ ಬಂದಂತಹ ನೋಟಿಫಿಕೇಷನ್ ಬೇಸ್ಡ್ ಮೇಲೆ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಫಸ್ಟೇ ಹೇಳ್ತಾಯಿದ್ದೀನಿ, ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ಇಂಗ್ಲೀಷು ಕನ್ನಡ ಎರಡೂ ಹಾಕಿರ್ತೀನಿ. ಹೋಗಿ ಓಪನ್ ಮಾಡಿ ನೀವು ಪೂರ್ತಿ ಇನ್ಫಾರ್ಮೇಷನ್ನ ಓದ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ನಾನು ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಏನಪ್ಪ ಇವತ್ತು ಕೋರ್ಟಲ್ಲಿ ಬಂದಿರೋದು ಅಂತ ಹೇಳೋದಾದರೆ, ಮತ್ತು ತುಂಬ ಜನ ನನಗೆ ಕೇಳ್ತಿರೋದು, ಬ್ರೋ ಇನ್ನು ಮುಂದೆ ನಾವು ಬೈಕ್ ಟ್ಯಾಕ್ಸಿ ಮಾಡಬಾರ್ದಾ ಅಂತ ತುಂಬ ಡಿ ಎಮ್ಸ್ ಬರ್ತಾಯಿದೆ. ತುಂಬ ಜನ ಗಾಬರಿ ಆಗಿದ್ದಾರೆ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಎಲ್ಲರೂ ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸೊ ಎಲ್ಲರಿಗೂ ಕಷ್ಟನೇ. ಏನು ಮಾಡೋದು ಮುಂದೆ ಅಕಸ್ಮಾತ್ ಇಲ್ಲ ಅಂತಂದರೆ ಅನ್ನೋ ಥರ ತುಂಬ ಜನ ನನಗೆ ಕೇಳ್ತಾ ಇದ್ದೀರಾ. ಆ್ಯಂಡ್ ಓಕೆ, ಈಗ ಮೊದಲನೇದಾಗಿ ನಾವು ಫಸ್ಟು ಸುಮ್ಮನೆ ನಾವು ಜಾಸ್ತಿ ಮಾತಾಡ್ದಿರ ಚಿಕ್ಕದಾಗಿ ನಾವು ಮಾತಾಡೋದಾದರೆ, ಈಗ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಅಂತಂದರೆ, ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದೆ, ಜೂನ್ 15ನೇ ತಾರೀಕುವರೆಗೂ ಒಂದು ಎಕ್ಸ್ಟೆನ್ಷನ್ನ ಕೊಟ್ಟಿದ್ದರು, ಓಕೆನಾ, ಕೋರ್ಟ್ ಕಡೆಯಿಂದ. ಸೊ ಅದರೊಳಗಡೆ ನಾವು ನಿಮ್ಗೆ ಏನಾದರೂ ಒಂದು ಡಿಸಿಷನ್ನ ಕೊಡ್ತೀವಿ, ಅದರೊಳಗಡೆ ಏನಾದರೂ ನಿಮಗೆ ತಿಳಿಸ್ತೀವಿ ಅಂತ. ಈಗ ಅದನ್ನು ಡಿಸೈಡ್ ಮಾಡಿದ್ದಾರೆ, ಜೂನ್ 16ನೇ ತಾರೀಕು ಮೇಲ್ಪಟ್ಟು ಯಾವುದೇ ರೀತಿ ಸರ್ವಿಸ್ನ ಯಾವುದೇ ಕಂಪ್ನಿಯವರು ಮಾಡೋಂಗಿಲ್ಲ. ಕಂಪ್ಲೀಟಾಗಿ ಅದರಲ್ಲಿ ಮೆನ್ಷನ್ ಆಗಿದೆ, ಓಕೆನಾ. ಸೊ ದಯವಿಟ್ಟು ಇದನ್ನು ಇನ್ನು ಕೆಲವರು ಇವಾಗ ಕಮೆಂಟ್ ಆಗ್ತೀರಾ, ಮಿಸ್ಗೈಡ್ ಮಾಡ್ತಾಯಿದ್ದೀರಾ ಹಂಗೆ ಹಿಂಗೆ ಅಂತ. ನಾನು ನಿಮಗೆ ಇನ್ನೊಂದು ಸರಿ ಹೇಳ್ತಾಯಿದ್ದೀನಿ, ನಿಮಗೆ ಇನ್ಫಾರ್ಮೇಷನ್ ಇದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಕನ್ನಡ ಮತ್ತು ಇಂಗ್ಲೀಷ್ದು. ದಯವಿಟ್ಟು ಹೋಗಿ ಓಪನ್ ಮಾಡಿ, ಅದರದ್ದು ಬೇಸ್ ಮೇಲೇ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಕ್ಲೀನಾಗಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಸೊ ಅದರಲ್ಲಿ ಇರೋ ಪ್ರಕಾರ ನಾನು ಆಗಲೇ ಹೇಳ್ದಂಗೆ ಜೂನ್ 16ನೇ ತಾರೀಕು ಮೇಲ್ಪಟ್ಟು ನಾವು ಬೈಕ್ ಟ್ಯಾಕ್ಸಿ ಸರ್ವಿಸ್ನ ಕೊಡೋಂಗಿಲ್ಲ. ಆದರೆ ಜೂನ್ 21ನೇ ತಾರೀಕುವರೆಗೂ ಅಂದರೆ ಲೈಕ್ ಟೈಮ್ ಇದೆ. ಕಂಪ್ನಿಯವರು ಬೇಕಾದರೆ ಪಿಟಿಷನ್ನ ಹಾಕಬಹುದು ಹೈಕೋರ್ಟ್ಗೆ. ಬಟ್ ಈಗ ಫಸ್ಟ್ ಬೆಂಚ್ ಅಂದರೆ ಲೈಕ್ ಕೋರ್ಟಲ್ಲಿ ಫಸ್ಟ್ ಬೆಂಚ್ ಏನು ಡಿಸಿಷನ್ ಕೊಟ್ಟಿತ್ತು, ಮಾಡಬಾರ್ದು ಕಂಪ್ನಿಯವರು, ಇದನ್ನು ಸ್ಟಾಪ್ ಮಾಡಬೇಕು ಸರ್ವಿಸ್ನ ಅಂತ. ಈಗ ಅದನ್ನು ಫೈನಲ್ ಆಗಿ ಅಂತ ಹೇಳ್ಬೋದು. ಈಗ ಒಂದು ಜಡ್ಜ್ಮೆಂಟ್ ಈ ಒಂದು ಕಾಪಿಯಲ್ಲಿರೋದು ಅದೇ 16ನೇ ತಾರೀಕು ಮೇಲ್ಪಟ್ಟು ಎಲ್ಲ ಕಂಪ್ನಿಯವ್ರೂ ಸರ್ವಿಸ್ನ ಸ್ಥಗಿತ ಮಾಡಬೇಕು ಅಂತಲೇ ಇದೆ. ಸೊ ಒಂದಷ್ಟು ಜನ ಈಗ ಕೇಳೋದೇನಪ್ಪ ಅಂದರೆ, ಬ್ರೋ ಮಾಡಬಾರ್ದಾ, ಮಾಡಿದ್ರೆ ಕಂಪ್ನಿಯವ್ರು ಏನಾದರೂ ಹೆಲ್ಪ್ ಮಾಡ್ತಾರಾ ಅಂತಂದರೆ, ನಾನು ಹೇಳೋದು ಇಷ್ಟೇ. ನಾನು ಪ್ರತಿ ಸರಿ ನಾನು ಹೇಳ್ತಾ ಇದ್ದೀನಿ, ಇವಾಗೂ ನಾನು ಹೇಳೋದು, ದಯವಿಟ್ಟು ಇಲ್ಲಿ ಕೋರ್ಟು ಸರ್ಕಾರಕ್ಕೆ ನಾವು ಅವರು ಹೇಳಿದ ಒಂದು ಡಿಸಿಷನ್ ಮೇಲೆ ನಾವು ಯಾವುದೇ ರೀತಿ ಉಲ್ಲಂಘನೆ ಮಾಡಬಾರ್ದು. ಕೋರ್ಟ್ ಮತ್ತು ಸರ್ಕಾರ ಏನು ಹೇಳುತ್ತೆ ಅದನ್ನು ನಾವು ಫಾಲೋ ಮಾಡಬೇಕು. ಬಿಕಾಸ್ ಇಲ್ಲಿ ಕೋರ್ಟು ಸರ್ಕಾರದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನನ್ನ ಪ್ರಕಾರ. ಈ ಎರಡು ಏನು ಡಿಸಿಷನ್ಗೆ ಬರ್ತಾರೆ ಅದ್ರ ಮೇಲೇ ನಮ್ಮ ಎಲ್ಲ ಜೀವನಗಳೂ, ಲಕ್ಷಾಂತರ ಜೀವನಗಳು ಈಗ ಡಿಸೈಡ್ ಆಗಿದೆ. ಬಟ್ ಈಗ ಕೋರ್ಟ್ ಕಡೆಯಿಂದ ಕ್ಲಿಯರಾಗಿ ಬಂದಿರೋದೇನಪ್ಪ ಅಂದರೆ, 16ನೇ ತಾರೀಕು ಮೇಲ್ಪಟ್ಟು ಯಾವುದೇ ರೀತಿ ಬೈಕ್ ಟ್ಯಾಕ್ಸಿ ಸರ್ವಿಸು ಮಾಡೋಂಗಿಲ್ಲ ಅಂತ ಬಂದಿದೆ. ಸೊ ದಯವಿಟ್ಟು ನಾನು ಹೇಳೋದೇನಪ್ಪ ಅಂದರೆ, 16ನೇ ತಾರೀಕು ಮೇಲ್ಪಟ್ಟು ಅಂದರೆ 15ನೇ ತಾರೀಕು ಅಂತಲೇ ಇಟ್ಕೊಳ್ಳಿ, ಅವತ್ತಿಂದ ಯಾರೂ ಮಾಡೋಕ್ಕೆ ಹೋಗಬೇಡಿ. ನೋಡೋಣ ಕೋರ್ಟ್ ಕಡೆಯಿಂದ ಆಗಲಿ ಇಲ್ಲ ಕಂಪ್ನಿ ಕಡೆಯಿಂದ ಆಗಲಿ ಏನೆಲ್ಲ ಡಿಸಿಷನ್ಸ್ ಬರುತ್ತೆ, ಏನೆಲ್ಲ ನಮಗೆ ತಿಳಿಸ್ತಾರೆ, ಅದ್ರ ಮೇಲೆ ನಾವು ಮಾಡೋಣ. ಈಗ ಅಕಸ್ಮಾತ್ ಮಾಡಿ ಅಲ್ಲೇನಾದರೂ ತೊಂದರೆ ಆದರೆ ನಮಗೆ ಲೈಕ್ ಜವಾಬ್ದಾರಿ ತಗೊತಾರೆ ಕಂಪ್ನಿಯವರು. ಕಂಪ್ನಿಯವ್ರು ಏನು ಹೇಳ್ತಾರೆ ಲೈಕ್ ಅದನ್ನು ನಾವು ನೋಡೋಣ, ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ, ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಳೋಣ. ಬಟ್ ಆದರೆ ನಾನು ಹೇಳೋದು ಖಂಡಿತವಾಗ್ಲೂ ನನ್ನ ಒಪಿನಿಯನ್ ನಾನು ಹೇಳ್ತೀನಿ, ಇಲ್ಲಿ ಕೋರ್ಟ್ ಒಂದು ಸರಿ ಡಿಸಿಷನ್ ಮಾಡಬೇಡಿ ಅಂತ ಬಂದ ಮೇಲೆ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಏನಕ್ಕೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಕೋರ್ಟು ಮತ್ತು ಸರ್ಕಾರದಕ್ಕಿಂತ ಯಾರೂ ದೊಡ್ಡದಲ್ಲ, ಯಾವುದು ದೊಡ್ಡದಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ದಯವಿಟ್ಟು ಲಕ್ಷಾಂತರ ಜನ ಈಗ ಬೀದಿಗೆ ಬರ್ತಾರೆ, ಇದನ್ನು ನಮ್ಮ ಸರ್ಕಾರಕ್ಕಾಗಲಿ ನಮ್ಮ ಕೋರ್ಟ್ಗಾಗಲಿ ತಿಳಿಸ್ಬೇಕು. ಸೊ ಇದಕ್ಕೆ ದಯವಿಟ್ಟು ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಏನಿದ್ದಾವೆ ಅದಕ್ಕೆ ಸಪೋರ್ಟ್ ಕೊಡಿ. ನಾವು ಯಾವಾಗಿಂದನೋ ನಿಮಗೆ ನಾವು ಹೇಳ್ತಾನೇ ಇದ್ದೀವಿ, ಒಂದು ಹೋರಾಟ ಮಾಡೋಣ, ನಮ್ಮ ಕಷ್ಟಗಳನ್ನ ತಿಳಿಸೋಣ. ನಮ್ಮಲ್ಲಿ
ಈಗ ಅಕಸ್ಮಾತ್ ಏನಾದರೂ ಮುಂದೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿದ್ರೆ ಇಷ್ಟು ಜನ ಬೀದಿಗೆ ಬರ್ತಾರೆ, ಇಷ್ಟು ಜನ ಫ್ಯಾಮ್ಲಿಗಳಿಗೆ ತೊಂದರೆ ಆಗುತ್ತೆ ಅಂತ ನಾನು ಎಷ್ಟೋ ವೀಡಿಯೋಗಳು ನಾನು ಕೇಳಿದ್ದೆ, ಬನ್ನಿ ಸಪೋರ್ಟ್ ಮಾಡಿ ಬನ್ನಿ ಅಂತ. ಬಟ್ ಒಂದಷ್ಟು ಜನ ಬರೋರು, ಒಂದಷ್ಟು ಜನ ಬಿಡೋರು ಮಾಡ್ಕೊತಾರೆ ಅಂತ ಸುಮ್ಮನೆ ಆಗಿಬಿಟ್ಟಿದ್ರಿ. ಇನ್ನು ಮುಂದೆ ಆದರೂ ದಯವಿಟ್ಟು ಸರ್ಕಾರಕ್ಕೆ ಮತ್ತು ಕೋರ್ಟ್ಗೆ ನಮ್ಮ ಕಷ್ಟಗಳನ್ನ ತಿಳಿಸ್ಕೊಡಿ. ನಾಳೆ ದಿವಸ ನನಗೆ ಒಂದಷ್ಟು ಜನ ಮೆಸೇಜ್ ಮಾಡ್ತೀರಾ, ಬ್ರೋ ಇದು ಇಲ್ಲ ಅಂದರೆ ಮುಂದೆ ನಮ್ಮ ಲೈಫ್ ತುಂಬ ಕಷ್ಟ ಆಗುತ್ತೆ ಅದು ಇದು ಅಂತ ನನಗೆ ಹೇಳೋ ಬದಲು ದಯವಿಟ್ಟು ಇದನ್ನು ನಮ್ಮ ಸರ್ಕಾರಕ್ಕೆ ಸ್ವಾಮಿ ತಿಳಿಸ್ಕೊಡೋಣ ದಯವಿಟ್ಟು. ಓಕೆ, ಸೊ ಈಗ ನಾನು ಇನ್ನೊಂದು ಸರಿ ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ, ಓಕೆನಾ? ದಯವಿಟ್ಟು ಹೋಗಿ ನೋಡ್ಕೊಳ್ಳಿ. ಓಕೆ, ಸೊ ಕ್ಲೀನಾಗಿ ಈಗ ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಬಟ್ ಇಲ್ಲೂ ನಾನು ನಿಮಗೆ ಲೈವಲ್ಲೇ ನಾನು ಓದ್ತೀನಿ, ನೋಡ್ಕೊಳ್ಳಿ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಎಂಬ ಏಕನ್ಯಾಯಾಧೀಶರ ಆದೇಶ ತಡೆ ನೀಡಲು ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದೆ. ಸಂಪೂರ್ಣ ಮಾಹಿತಿ. ಓಲಾ ಮತ್ತು ಊಬರ್ ಇಂಡಿಯಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನು ನಿರ್ವಹಿಸುವ ANI ಟೆಕ್ನಾಲಜೀಸ್ ಸಲ್ಲಿಸಿದ ಮೇಲ್ಮನವಿಗಳ ಮೇಲೆ ಕರ್ನಾಟಕ ಹೈಕೋರ್ಟ್ ಶುಕ್ರವಾರ ರಾಜ್ಯ ಸರ್ಕಾರ ಮತ್ತು ಇತರರಿಗೆ ನೋಟಿಸ್ ನೀಡಿದೆ. ರಾಜ್ಯ ಸರ್ಕಾರವು ಮೋಟಾರ್ ವಾಹನ ಕಾಯ್ದೆಯಡಿ ಸಂಬಂಧಿಸಿದ ಮಾರ್ಗಸೂಚಿಗಳು ಮತ್ತು ನಿಯಮಗಳನ್ನು ಹೊರಡಿಸಿದ ಹೊರತು ರ್ಯಾಪಿಡೋ, ಊಬರ್ ಮತ್ತು ಇತರ ಬೈಕ್ ಟ್ಯಾಕ್ಸಿಗಳ ಅಗ್ರಿಗೇಟ್ಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಏಕನ್ಯಾಯಾಧೀಶರ ಆದೇಶವನ್ನು ಪ್ರಶ್ನಿಸಿದೆ. ಇದಲ್ಲದೆ ಮಧ್ಯಂತರ ಪರಿಹಾರವನ್ನು ಮುಂದುವರಿಸಲು ಮತ್ತು ಮೇಲ್ಮನವಿಗಳ ವಿಚಾರಣೆಯವರೆಗೆ ಯಾವುದೇ ತ್ವರಿತ ಕ್ರಮ ಕೈಗೊಳ್ಳದಂತೆ ಪ್ರತಿವಾದಿಗಳಿಗೆ ನಿರ್ದೇಶನ ನೀಡುವಂತೆ ಮೇಲ್ಮನವಿದಾರರು ಮಾಡಿದ ಮನವಿಯನ್ನು ನ್ಯಾಯಾಲಯವು ನಿರಾಕರಿಸಿತು. ಅವರು ನಿಯಮಗಳನ್ನು ರೂಪಿಸುತ್ತಿದ್ದರೆ ನಾವು ಅದಕ್ಕೆ ಅನುಮತಿ ನೀಡಬಹುದಿತ್ತು, ಆದರೆ ಅವರು ಇಲ್ಲ ಎಂದು ಅದು ಹೇಳಿದ ಏಕನ್ಯಾಯಾಧೀಶರು ತಮ್ಮ ಆದೇಶದಲ್ಲಿ ರಾಜ್ಯ ಸರ್ಕಾರವು 6 ವಾರಗಳಲ್ಲಿ ಎಲ್ಲ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ನಿರ್ದೇಶಿಸಿದ್ದಾರೆ. ಅದನ್ನು ಜೂನ್ 15ರವರೆಗೆ ವಿಸ್ತರಿಸಲಾಗಿತ್ತು. ಈ ಮೂಲಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳು ಜೂನ್ 16ರಿಂದ ಕಾರ್ಯಾಚರಣೆಯನ್ನು ನಿಲ್ಲಿಸುವ ಸಾಧ್ಯತೆಯಿದೆ. ದ್ವಿಚಕ್ರ ವಾಹನಗಳನ್ನು ಸಾರಿಗೆ ವಾಹನವಾಗಿ ಬಳಸಬಹುದೆಂದು ಏಕನ್ಯಾಯಾಧೀಶರು ಗುರುತಿಸಿದ್ದಾರೆ ಎಂದು ಹಿರಿಯ ವಕೀಲ ಧ್ಯಾನ್ ಚಿನ್ನಪ್ಪ ವಾದಿಸಿದರು. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಇದಕ್ಕೆ ಪ್ರತಿಯಾಗಿ ಅದರ ಬಗ್ಗೆ ಯಾವುದೇ ಸಂದೇಹವಿಲ್ಲ, ಆದರೆ ಅದು ಒಂದು ನೀತಿಯ ಅಡಿಯಲ್ಲಿ ಇರಬೇಕು ಎಂದು ಹೇಳಿದ ಊಬರ್ ಪರ ವಕೀಲರು ಕೇಂದ್ರ ಸರ್ಕಾರದ ನಿಯಮಗಳನ್ನು ಉಲ್ಲೇಖಿಸಿ ಕರ್ನಾಟಕ ರಾಜ್ಯವು ಯಾವುದೇ ನಿಯಮಗಳನ್ನು ರೂಪಿಸಿಲ್ಲ ಮತ್ತು ಅದರಿಂದ ಬೈಕ್ ಟ್ಯಾಕ್ಸಿಗಳು ಕಾರ್ಯನಿರ್ವಹಿಸಬಹುದು ಎಂದು ಹೇಳಿದರು. ನಿಯಮಗಳು ರಚನೆಯ ಬಾಕಿ ಉಳಿದಿದೆಯೇ? ಬೈಕ್ ಟ್ಯಾಕ್ಸಿಗಳು ಕಾರ್ಯನಿರ್ವಹಿಸಬಹುದು ಎಂಬ ನ್ಯಾಯಾಲಯವು ಕೇಳಿದ ಪ್ರಶ್ನೆಗೆ ಎ.ಜೆ. ಶೆಟ್ಟಿ ಅವರು ಒಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಅರ್ಜಿದಾರರಾದ ಊಬರ್ ಇಂಡಿಯಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್, ANI ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ರೂಪನ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಇನ್ನೊಬ್ಬರ 2022ರಲ್ಲಿ ರಾಜ್ಯ ಸರ್ಕಾರ ನಿರ್ದೇಶನ ನೀಡುವಂತೆ ಕೋರಿ ನ್ಯಾಯಾಲಯವನ್ನು ಸಂಪರ್ಕಿಸಿದರು. ಸಂಚಾರ ಮತ್ತು ಸುರಕ್ಷತೆಯ ಮೇಲೆ ಬೈಕ್ ಟ್ಯಾಕ್ಸಿಗಳ ಪರಿಣಾಮವನ್ನು ಪರಿಗಣಿಸಿದ 2019ರ ತಜ್ಞರ ಸಮಿತಿ ವರದಿಯನ್ನು ಉಲ್ಲೇಖಿಸಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ನ್ಯಾಯಾಲಯವು ಏಪ್ರಿಲ್ 2ರಂದು ವಜಾಗೊಳಿಸಿತ್ತು. 3 ತಿಂಗಳಲ್ಲಿ ಅಗತ್ಯ ನಿಯಮಗಳು ಮತ್ತು ಮಾರ್ಗಸೂಚಿಗಳನ್ನು ರೂಪಿಸುವಂತೆ ಅದು ರಾಜ್ಯ ಸರ್ಕಾರಕ್ಕೆ ಸೂಚಿಸಿತು. ಪ್ರಕರಣದ ಶೀರ್ಷಿಕೆ ANI ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಮತ್ತು ಕರ್ನಾಟಕ ರಾಜ್ಯ ಮತ್ತು ಇತರರ ಪ್ರಕರಣ ಸಂಖ್ಯೆ W906/2025 CWW 848/2025. ಸೊ ಇದು ಕಂಪ್ನಿ ಕಡೆಯಿಂದ ಬಂದಂತಹ ಕೋರ್ಟ್ ಕಡೆಯಿಂದ ಬಂದಂತಹ ಒಂದು ಬ್ರೇಕಿಂಗ್ ಅಪ್ಡೇಟ್ ಅಂತ ಹೇಳ್ಬೋದು. ಓಲಾ, ಊಬರ್, ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳಿಗೆ ಶಾಕ್. ಸಂಚಾರಕ್ಕೆ ಮಧ್ಯಂತರ ಅನುಮತಿಗೆ ಹೈಕೋರ್ಟ್ ನಕಾರ. ಸೊ ಇದು ಈಗ ಬಂದಂತಹ ಅಪ್ಡೇಟು.